ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವೇನೇ ಹೇಳಿ ಸರ್, ಕಳೆದ 6 ತಿಂಗಳಿಂದ ಈಚೆ ಆಧಾರ್ ಕಾರ್ಡ್ ಕುರಿತಾಗಿ ಉಂಟಾದಂಥ ಚರ್ಚೆ ಬೇರೆ ಯಾವ ವಿಷಯದ ಕುರಿತಾಗಿಯೂ ನಡೆದೇ ಇಲ್ಲ. ಆಧಾರ್ ಕಾರ್ಡನ್ನು ಅನಿವಾರ್ಯಗೊಳಿಸಬೇಕು, ಅದನ್ನೇ ನಿರ್ಣಾಯಕ ಅಂತ ತಿಳಿಬೇಕು. ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ಗೆ ಬೆಲೆ ಕೊಡ್ತಾ ಇಲ್ಲ ಚುನಾವಣಾ ಆಯೋಗ. ಈ ರೀತಿಯಾಗಿ ವಿಚಿತ್ರವಾದಂಥ ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಂಡನೆ ಮಾಡಲಾಗ್ತಾ ಇದೆ. ಇದರ ಕುರಿತಾಗಿ ಯೋಗಿ ಆದಿತ್ಯನಾಥ್ ಅವರು ಒಂದು ಮಹತ್ತರವಾದಂಥ ಆದೇಶವನ್ನು ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಮಾಡಿದ್ದಾರೆ. ಇದು ನೀವು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಏನಂದರೆ ಯಾವ ತೀರ್ಮಾನವನ್ನು ಯೋಗಿ ಆದಿತ್ಯನಾಥ್ ಕೈಗೊಳ್ತಾರೋ ಉತ್ತರ ಪ್ರದೇಶದಲ್ಲಿ, ಅದರ 10% ಕೆಲಸಗಳನ್ನು ಉಳಿದ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲಿಸಿಬಿಟ್ರೆ ಅಥವಾ ಅದನ್ನು ಅನುಷ್ಠಾನಕ್ಕೆ ತಂದುಬಿಟ್ರೆ ರಾಜ್ಯ ಸುಭಿಕ್ಷೆಗೊಂಡು ಬಿಡುತ್ತೆ ಮತ್ತು ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ತಂತಾನೇ ಸರಿದಾರಿಗೆ ಹಳಿಗೆ ಬಂದುಬಿಡುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಯಾವ ರಾಜ್ಯದವರು ಆಲೋಚನೆ ಮಾಡಿರ್ಬೋದು ಅಂಥ ಆಲೋಚನೆಯನ್ನು ಯಾವಾಗಲೂ ಯೋಗಿ ಆದಿತ್ಯನಾಥ್ ಮಾಡಿರ್ತಾರೆ. ಮತ್ತು ಕೇವಲ ಆಲೋಚನೆ ಮಾಡೋದಲ್ಲ, ಅದನ್ನು 100ಕ್ಕೆ 100ರಷ್ಟು ಅನುಷ್ಠಾನ ಮಾಡ್ತಾರೆ. ಕೋರ್ಟ್ಗೆ ಹೋಗ್ತವೆ, ಕೋರ್ಟ್ನಲ್ಲಿ ವಾದ ನಡೀತವೆ, ಆದರೆ ಇವರ ಅನುಷ್ಠಾನದ ಕೆಲಸ ನಿಲ್ಲೋದೇ ಇಲ್ಲ. ನೋಡಿ, ಹಿಂದೆ ಇದ್ದಂಥ ಚೀಫ್ ಜಸ್ಟಿಸ್ಸು BR ಗವಾಯ್ ಅವರು ಹೇಳಿದ್ದೇನಪ್ಪ ಅಂದರೆ, ನನ್ನ ಅಧಿಕಾರಾವಧಿಯಲ್ಲಿ ನಾನು ಮಾಡಿದ ಅತಿ ಮಹತ್ತರವಾದಂಥ ನಿರ್ಣಯ ಯಾವುದು, ತೀರ್ಪು ಯಾವುದಪ್ಪ ಅಂತಂದರೆ ಬುಲ್ಡೋಸರ್ ಪಂಚಾಯಿತಿಯನ್ನು ಬುಲ್ಡೋಸರ್ ನ್ಯಾಯವನ್ನು ನಾನು ನಿಲ್ಲಿಸಿದೆ ಅಂತ BR ಗವಾಯ್ ಅವರು ಒಂದು ಕಡೆ ಭಾಷಣದಲ್ಲಿ ಹೇಳ್ತಾ ಇದ್ರು. ನನಗೆ ನಗು ಬಂದಿತ್ತು. ಯಾವಾಗ BR ಗವಾಯ್ ಅವರು ಆ ಕಡೆ ಭಾಷಣ ಮಾಡ್ತಾಯಿದ್ರು ಆ ರೀತಿಯಾಗಿ, ತಾನು ಬುಲ್ಡೋಸರ್ ನ್ಯಾಯವನ್ನು ನಿಲ್ಲಿಸಿದ್ದೀನಿ ಅಂತ, ಈ ಕಡೆ ಉತ್ತರ ಪ್ರದೇಶದಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಅಕ್ರಮವಾಗಿದ್ದುದು ಬೀಳ್ತಾನೆ ಇದು. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಬುಲ್ಡೋಸರ್ ನ್ಯಾಯದ ಕುರಿತಾಗಿ ಮೊಕದ್ದಮೆ ನಡೀತಾ ಇತ್ತು. ಸ್ವತಃ ಸುಪ್ರೀಂ ಕೋರ್ಟು ಇದಕ್ಕೆ ನೀವು ಸ್ಟೇಟಸ್ ಕೋ ಇಡಿ, ನಾನು ಹೇಳುವವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬೇಡಿ, ನಾವು ಅದಕ್ಕೆ ಮಾನದಂಡವನ್ನು ಮಾಡ್ತೀವಿ, ನಾವು ಮಾನದಂಡ ಮಾಡುವವರೆಗೂ ನೀವು ಯಾವುದೇ ರೀತಿಯ ಬುಲ್ಡೋಸರನ್ನು ಪ್ರಯೋಗ ಮಾಡಬಾರ್ದು ಯಾವ ರಾಜ್ಯದವರು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇತ್ತು. ಆದರೆ ಈ ಕಡೆ ಲಖನೌನ ಒಂದು ತಲಾಬ್ನಲ್ಲಿದ್ದಂಥ ಅನಧಿಕೃತವಾದಂಥ ಸ್ಲಮ್ನ ನೆಲಸಮ ಮಾಡ್ತಾಯಿದ್ರು ಯೋಗಿ ಆದಿತ್ಯನಾಥ್. ಅಂದರೆ ಅವರು ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದಾರೆ ಅಂತಲ್ಲ, ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಹೇಗೆ ಬುಲ್ಡೋಸರನ್ನು ಬಳಸಬಹುದು ಅಂತ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂಥ ಮಹಾಮಹಿಮ ಅಂತ. ಈಗ ಅಂಥದೇ ಇನ್ನೊಂದು ತೀರ್ಮಾನವನ್ನು ಅವರು ಕೈಗೊಂಡಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ 26ನೇ ತಾರೀಕು ಭಾಳ ದೊಡ್ಡ ಮಟ್ಟದ ವಿಚಾರಣೆ ನಡೀತು. ಕಪಿಲ್ ಸಿಬಲ್ ಅವ್ರ ದೊಡ್ಡ ಆರ್ಗ್ಯುಮೆಂಟ್ ಏನಪ್ಪ ಅಂದರೆ, ಆಧಾರ್ ಕಾರ್ಡನ್ನು ನೀವು ನಿರ್ಣಾಯಕವಾದಂಥ ಅಂಶ ಅಂತ ವೋಟರ್ ಐ ಡಿಗೆ ಪರಿಗಣಿಸಬೇಕು ಅಂತ ಆತನ ಒಂದೇ ಒಂದು ಪಾಯಿಂಟ್, ಮುಖ್ಯವಾದ ಪಾಯಿಂಟ್ಗಳಲ್ಲಿ ಅದು ಒಂದು. ಆತ ಹೇಳ್ತಾರೆ, ಇವರು ಚುನಾವಣಾ ಆಯೋಗದವರು ನಾಗರಿಕತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟರೆ ಒಪ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಾಗರಿಕತೆಯ ಪ್ರಶ್ನೆ ಎಲ್ಲಿ ಬರುತ್ತೆ ಅಲ್ಲಿ? ಆಧಾರ್ ನಾಗರಿಕತೆಗೆ ಸಾಕ್ಷ್ಯ ಅಲ್ಲವೇ ಅಲ್ಲ. ಅದು ಕೇವಲ ಪರಿಚಯ ಪತ್ರ ಮಾತ್ರ. ಆಧಾರನ್ನು ಅನಿವಾರ್ಯ ಅಂಥೇಳಿ ನಾವು ಪರಿಗಣಿಸಲಿಕ್ಕೆ ಸಾಧ್ಯವೇ ಯಾಕಿಲ್ಲ ಅಂತಂದರೆ, ಆಧಾರ್ ಅನ್ನೋದು ಆ ಕ್ಷಣದಲ್ಲಿ ಆ ವ್ಯಕ್ತಿಯ ಕುರಿತಾದಂಥ ಮಾಹಿತಿಯನ್ನು ಕೊಡುವಂಥದ್ದೇ ವಿನ ಆತ ಎಲ್ಲಿಂದ ಬಂದ, ಆತನ ಪೂರ್ವಾಪರಗಳೇನು ಅಂತ ತಿಳಿಸುವಂಥ ಜಾತಕ ಅಲ್ಲ ಅದು ಅಂತ ಸ್ವತಃ ಕೋರ್ಟ್ಗೆ ಮನದಟ್ಟು ಮಾಡಿಕೊಡುತ್ತೆ ಸರ್ಕಾರ. ಈಗ ಇಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಭಾಳ ನಿರ್ಣಾಯಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡ್ರವರು ಯೋಗಿ ಆದಿತ್ಯನಾಥ್ ಅವರು ನಿನ್ನೆಲ್ಲ ಮುಂದೆ ಒಂದು ತೀರ್ಮಾನ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಇನ್ನು ಮುಂದೆ ಆಧಾರ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತ್ ಅಂತ ಪರಿಗಣಿಸದೇ ಇರಬಹುದು. ಡೇಟ್ ಆಫ್ ಬರ್ತ್ಗೆ ಆಧಾರ್ ಕಾರ್ಡ್ ಬೇಕು ಅಂತ ಇಲ್ಲ. ಆಮೇಲೆ ಸ್ಕಾಲರ್ಶಿಪ್ಗೆ ಆಧಾರ್ ಕಾರ್ಡ್ ಬೇಕು ಅಂತ ಇಲ್ಲ. ಜೊತೆಗೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಬೇಕು ಅಂತ ಇಲ್ಲ. ಆಧಾರ್ ಕಾರ್ಡ್ ಅನ್ನೋದು ಅನಿವಾರ್ಯವಾದಂಥ ಸಾಧನ ಅಂತ ಉತ್ತರ ಪ್ರದೇಶದ ಸರ್ಕಾರ ಇನ್ನು ಮುಂದೆ ಪರಿಗಣಿಸುವುದಿಲ್ಲ. ಇಷ್ಟು ದಿವಸ ಏನಾಗ್ತಾ ಇತ್ತು, ಎಲ್ಲದಕ್ಕೂ ಆಧಾರ್ ಕಾರ್ಡ್, ಏನು ಕೇಳಿದ್ರು ಆಧಾರ್ ಕಾರ್ಡ್. ವಿಚಿತ್ರ ನೋಡಿ, ಆಧಾರ್ ಕಾರ್ಡ್ ಬಂದ ಸಂದರ್ಭದಲ್ಲಿ ಇದೇ ಅಭಿಷೇಕ್ ಮನು ಸಿಂಘ್ವಿ, ಇದೇ ಕಪಿಲ್ ಸಿಬಲ್ಲು, ಇವರೆಲ್ಲರೂ ಭಾಳ ದೊಡ್ಡ ಮಟ್ಟದ ಗಲಾಟೆ ಮಾಡಿದ್ದೇನಪ್ಪ ಅಂದರೆ, ಆಧಾರ್ ಕಾರ್ಡ್ ಯಾಕೆ ಬೇಕು, ಎಲ್ಲರೂ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಸಾಧ್ಯನಾ, ಆಧಾರ್ ಕಾರ್ಡ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಲಿಕ್ಕಾಗತ್ತಾ, ಆಧಾರ್ ಕಾರ್ಡ್ ಇಲ್ಲದೆ ಇದ್ರೆ ಈ ದೇಶದಲ್ಲಿ ಹುಟ್ಟಿದ ಸುಳ್ಳ ಆತ, ಆಧಾರ್ ಕಾರ್ಡ್ ಇಲ್ಲದೆ ಹೋದರೆ ಆತನ ನಾಗರಿಕತೆ ಇಲ್ಲದೆ ಹೋಗುತ್ತೆ. ಈ ರೀತಿಯಾದಂಥ ಪುಂಖಾನುಪುಂಖವಾದವನ್ನು ಮಾಡ್ತಾಯಿದ್ರು. ಮತ್ತು ಆಧಾರ್ ಕಾರ್ಡನ್ನು ಅನಿವಾರ್ಯ ಮಾಡಬಾರದು ಅಂತ ಇವರೆಲ್ಲ ವಾದ ಮಂಡನೆ ಮಾಡಿದರು ಇದೇ ಸುಪ್ರೀಂ ಕೋರ್ಟ್ನಲ್ಲಿ. ಅವಾಗ ಸುಪ್ರೀಂ ಕೋರ್ಟ್ ಅವತ್ತಿನ ಜಡ್ಜ್ಗಳು ಹೇಳಿದರು, ಸುಪ್ರೀಂ ಕೋರ್ಟ್ನಲ್ಲಿ
ಆಧಾರ್ ಕಾರ್ಡ್ನ ಒಂದು ಕೇವಲ ಪರಿಚಯ ಪತ್ರ ಅದು ಅನಿವಾರ್ಯ ಸಾಧನ ಅಲ್ಲ ಅಂತ ಅವತ್ತು ತೀರ್ಪನ್ನು ಕೊಟ್ಟಿತ್ತು. ಈಗ ಹೇಳ್ತಾ ಇದ್ದಾರೆ ಇದು ಅನಿವಾರ್ಯವಾದ ಸಾಧನ, ಕೇವಲ ಪರಿಚಯ ಪತ್ರವಲ್ಲ ಅಂತ ಅದೇ ವಕೀಲರು ಅದೇ ಸುಪ್ರೀಂ ಕೋರ್ಟಿನ ಪೀಠದ ಮುಂದೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ವಿಚಾರಣೆ ನಡೀತಾ ಇದೆ ಅದ್ರ ಬಗ್ಗೆ. ಅದೇ ಸಂದರ್ಭದಲ್ಲಿ ಈ ಕಡೆ ಯೋಗಿ ಆದಿತ್ಯನಾಥ್ ಅವರು ಇದನ್ನು ಅನಿವಾರ್ಯ ಅಲ್ಲ ಅಂತ ಮಾಡಿ ಬಿಸಾಕಿಬಿಟ್ಟಿದ್ದಾರೆ ಮೊನ್ನೆ 26ನೇ ತಾರೀಕು, ಮಾರನೇ ದಿವಸ. ನೋಡಿ, ಇನ್ನೂ ಒಂದು ಮಜಾ ಹೇಳ್ತೇನೆ. ಗೃಹ ಸಚಿವಾಲಯದ ನಮ್ಮ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ಸ್ಟೇಟ್ಮೆಂಟ್. ಏನಪ್ಪ ಅಂದರೆ ಆದೇಶ ಮಾಡಿದರು, ಎಲ್ಲ ರಾಜ್ಯದವರು ಒಂದೊಂದು ಡಿಟೆನ್ಷನ್ ಸೆಂಟರ್ ಮಾಡಬೇಕು. ಅಂದರೆ ಅಕ್ರಮ ವಲಸಿಗರು ಯಾರು ಬಂದಿರ್ತಾರೋ ಅವ್ರನ್ನ ಹಿಡಿದ ಮೇಲೆ ಇವರು ಅಕ್ರಮ ವಲಸಿಗರು ಅಂತ ಗೊತ್ತಾಗ ಅವ್ರು ತೆಗೆದುಕೊಂಡು ಹೋಗಿ ಹಾಕುವಂಥ ಒಂದು ಪುನರ್ವಸತಿ ಕೇಂದ್ರ ಥರದ್ದು ಒಂದು ಸೆಂಟರ್ ಅದು. ಆ ಕೇಂದ್ರದಲ್ಲಿ ಅವ್ರನ್ನ ಇಡಲಾಗತ್ತೆ. ಅಮಿತ್ ಶಾ ಹೇಳಿದ್ದೇನು, ಎಲ್ಲ ರಾಜ್ಯದವರು ಆಯಾ ರಾಜ್ಯದ ಮುಖ್ಯಮಂತ್ರಿ ಒಂದೊಂದು ಡಿಟೆನ್ಷನ್ ಸೆಂಟರ್ ಮಾಡಿ ಅಂತ. ಯೋಗಿ ಆದಿತ್ಯನಾಥ್ ಏನು ಮಾಡಿರ್ಬೋದು ಹೇಳಿ ನೋಡೋಣ. ಆತ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಎಲ್ಲ ಡೆಪ್ಟಿ ಕಮಿಷನರ್ಗೆ ಪತ್ರವನ್ನು ಆದೇಶವನ್ನು ಮಾಡ್ತಾರೆ, ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಒಂದೊಂದು ಡಿಟೆನ್ಷನ್ ಸೆಂಟರ್ ಮಾಡಿ ಅಂತ. ಮಜಾ ನೋಡಿ, ರಾಜ್ಯಕ್ಕೊಂದು ಸಾಕು ಅಂತ ಅವ್ರು ಹೇಳಿದರೆ ಪ್ರತಿ ಜಿಲ್ಲೆಗೆ ಒಂದಿರಲಿ ಅಂತ ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡಲಿಕ್ಕೆ ಶುರು ಮಾಡಿದರೆ ಇಲ್ಲಿ ಲಖನೌನಲ್ಲಿರುವಂಥ ಅಕ್ರಮ ವಲಸಿಗರು ಯಾರಿದ್ದಾರೋ ಅವ್ರು ಹೇಳದೆ ಕೇಳದೆ ಓಡಿ ಹೋಗ್ತಾ ಇದ್ದಾರೆ. ನೀವು ಅಲ್ಲಿ ಡಾಲಿಬಾಗ್ ಏರಿಯಾಗೆ ಹೋಗ್ಬಿಟ್ರೆ ಜನ ರಾಶಿ ರಾಶಿ ಮನೆಗಳೆಲ್ಲ ಖಾಲಿಗಳಾಗಿದ್ದಾವೆ, ಜೋಪಡಿಗಳು ಹಾಕ್ಕೊಂಡಿದ್ವೆಲ್ಲ ಖಾಲಿಯಾಗಿದ್ದಾವೆ. ಅದಕ್ಕೆ ಬೀಗ ಹಾಕೋ ಪ್ರಶ್ನೆ ಬರೋದಿಲ್ಲ. ಬಟ್ಟೆ ಕಟ್ಟೋದು, ಹಗ್ಗ ಕಟ್ಟೋದು, ಏನೋ ಕಟ್ಟೋದು, ಅಲ್ಲಿ ಸಾಮಾನು ಗುಡ್ಚಾಪಿ ತೊಗೊಳ್ಳೋದು, ಕಿತ್ಕೊಂಡು ಅವರು ಅಲ್ಲಿಂದ ತೊರೆದು ಹೊರಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಕಡೆ ಬೇರೆ ಬೇರೆ ಕಡೆ ಹೊರಡ್ತಾ ಇದ್ದಾರೆ. ಯಾಕೆಂದರೆ ನಾಳೆ ಯೋಗಿ ಆದಿತ್ಯನಾಥ್ ಅವರು ಶುರು ಮಾಡಿದರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ, ಎಲ್ಲ ತೊಗೊಂಡೋಗಿ ನಮ್ಮನ್ನು ಡಿಟೆನ್ಷನ್ ಸೆಂಟರ್ ಹಾಕ್ತೀವಿ ಅಂತ ಹಾಕ್ತಾರೆ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ. ಈ ಮಧ್ಯೆ ಅಲ್ಲಿ ಕೂಡ ಅತಿ ಹೆಚ್ಚು ಅಕ್ರಮ ವಲಸಿಗರು ಬಂದಿರುವಂಥ ರಾಜ್ಯ ಅದು ಉತ್ತರ ಪ್ರದೇಶ. ವಿಶೇಷವಾಗಿ ಲಖನೌ, ಕಾನ್ಪುರ್, ಮೇರಠ್ ಅಲ್ಲೆಲ್ಲ ಚದುರು ಹೋಗಿದ್ದಾರೆ. ಅದೇನು ರಾಜಧಾನಿಗಳಿಗೆ ವಿಶೇಷ ಆಕರ್ಷಣೆ ಇರುತ್ತೋ ಗೊತ್ತಿಲ್ಲ. ನೀವೆಲ್ಲ ರಾಜಧಾನಿಗಳು ನೋಡಿ, ದಿಲ್ಲಿ ಹೋಗಿ, ದಿಲ್ಲಿಯ ಎಲ್ಲ ಫ್ಲೈಓವರ್ ಕೆಳಗಡೆ ಈ ರೀತಿಯಾದಂಥ ಅಕ್ರಮ ವಲಸಿಗರ ತಾಣ ಆಗಿ ಕೂತಿರ್ತದೆ ಅದು. ನೀವು ಬೇರೆ ಎಲ್ಲೇ ಹೋಗಿ, ನೀವು ಮುಂಬೈಗೆ ಹೋಗಿ, ಮುಂಬೈನ ಎಲ್ಲ ಕಡೆ ಇವರು ಈ ರೀತಿ ಚದುರ್ಕೊಂಡು ಕೂತಿದ್ದಾರೆ. ಅದನ್ನು ಬಿಟ್ಟರೆ ನಿಮ್ಮ ಲಖನೌ ಬಂದರೆ ಲಖನೌನಲ್ಲೂ ಇದೇ ರೀತಿಯ ಸ್ಥಿತಿ ಇದೆ. ಕಲ್ಕತ್ತಾದಲ್ಲಂತೂ ಮಾತಾಡೋ ಹಾಗೇ ಇಲ್ಲ. ದಿಲ್ಲಿದಂತೂ ಹೇಳಿದೆ. ಹೀಗೆ ಎಲ್ಲ ರಾಜ್ಯದ ರಾಜಧಾನಿಗಳು, ಪ್ರಮುಖ ನಗರಗಳಾವಿದ್ದಾವೆ, ಅಲ್ಲೆಲ್ಲ ಅಕ್ರಮ ವಲಸಿಗರು ಬಂದು ತಮ್ಮ ಡೇರಾ ಹೊಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅಥವಾ ಅಲ್ಲಿ ಯಾವುದಾದ್ರೂ ರಾಜಕಾರಣಿಗಳನ್ನ ಓಲೈಸ್ಕೊಂಡು ಮನೆಗಳನ್ನ ಮಾಡಿಕೊಂಡು ಬಾಡಿಗೆ ಪತ್ರ ಮಾಡಿಸಿ ಆಧಾರ್ ಕಾರ್ಡು ಉಳಿದ ಎಲ್ಲ ಡಾಕ್ಯುಮೆಂಟ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಈಗ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ, 8 ಕೋಟಿ ಆಧಾರ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಇವತ್ತು ಬಂದಿರುವಂಥ ಮಾಹಿತಿ, ಫ್ರೆಶ್ ಆಗಿ ಬಂದಿರೋ ಮಾಹಿತಿ. 8 ಕೋಟಿ ಸ್ವಾಮಿ, ಒಂದಲ್ಲ ಎರಡಲ್ಲ. ಯೋಚನೆ ಮಾಡಲಿಕ್ಕೆ ಸಾಧ್ಯನಾ? ಆ ಮಟ್ಟಿಗೆ ರದ್ದಾಗಿದ್ದಾವೆ ಅಂದರೆ ಎಷ್ಟು ನಕಲಿ ಆಧಾರ್ ಕಾರ್ಡ್ಗಳಿರ್ಬೋದು, ಸುಮ್ಮನೆ ಆಲೋಚನೆ ಮಾಡಿ. ಇನ್ನು ಈ ಯೋಗಿ ಆದಿತ್ಯನಾಥ್ ವಿಚಾರಕ್ಕೆ ಬರ್ತಾ ಇದ್ದೆ. ಯೋಗಿ ಆದಿತ್ಯನಾಥ್ ಅವರು ಇದರ ಮುಂದುವರೆದು ಅವ್ರು ಮಾಡಿರೋ ಕೆಲಸ ಹೇಳ್ತೇನೆ. ಹೀಗೆ ಯಾವಾಗ ಈ ರೀತಿಯಾದಂಥ ಆಧಾರ್ ಕಾರ್ಡನ್ನು ಅವರು ಅನಿವಾರ್ಯ ಅಲ್ಲ, ಇದು ಡೇಟ್ ಆಫ್ ಬರ್ತು ಅಲ್ಲ, ಇದಕ್ಕೆ ರೇಷನ್ ಕಾರ್ಡು ಅಲ್ಲ ಅಂತ ಮಾಡಿದರು, ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾರೆ. ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಹೇಳ್ತಾರೆ, ಈ SIR ಅಲ್ಲಿ ಕೂಡ ನಡೀತಾ ಇದೆ. SIRನಲ್ಲಿ ಯಾರ್ಯಾರ ಬಗ್ಗೆ ಅನುಮಾನ ಬರುತ್ತೋ ಆ BLOಗಳು ಅದರ ಮಾಹಿತಿಯನ್ನು ಕೊಡಬೇಕು. ಅವ್ರನ್ನೆಲ್ಲ ಅಲ್ಲಿಂದ ಗುಡ್ಚಾಪಿ ಕಟ್ಟಿಸುವ ಕೆಲಸವನ್ನು ಮಾಡುವ ದೊಡ್ಡದಾದಂಥ ಅಭಿಯಾನವನ್ನು ಉತ್ತರ ಪ್ರದೇಶದಲ್ಲಿ ಕೈಗೊಳ್ಳಲಾಗ್ತಿದೆ. ನೋಡಿ, ಯೋಗಿ ಆದಿತ್ಯನಾಥ್ ಅವರ ಆಲೋಚನಾ ಶೈಲಿಯನ್ನು ನೋಡಿ. ಯೋಗಿ ಆದಿತ್ಯನಾಥ್ ಒಂದು ಸಲ ಪ್ರಣಯ್ ರಾಯ್ ಒಂದು ಪ್ರಶ್ನೆ ಕೇಳಿದ್ರು, ನೀನೊಬ್ಬ ಹಿಂದೂನ ಅಥವಾ ಭಾರತೀಯನ ಅಂತ ಕೇಳಿದ್ರು. ನೋಡಿ ಹೆಂಗಿದೆ ಸಿಕ್ಕಾಕ್ಸೋದು. ಈ ರಾಜದೀಪ್ ಸರ್ದೇಸಾಯಿ, ಪ್ರಣಯ್ ರಾಯ್ ಇವ್ರದ್ದೆಲ್ಲ ಒಂದು ಐಡಿಯಾ ಇರುತ್ತೆ. ಏನಾದ್ರು ಹೆಂಗಾರ ಮಾಡಿ ಇವ್ರನ್ನ ಸಿಕ್ಕಾಕ್ಸ್ಬೇಕು ನಾವು. ಅವ್ರ ಕಡೆಯಿಂದ ತಪ್ಪು ಹೇಳಿಕೆಯನ್ನು ಹೇಳಿಸಿ ಆಮೇಲೆ ಅದನ್ನ ವಿವಾದವನ್ನಾಗಿ ಮಾಡಬೇಕು ಅನ್ನೋದು ಇವ್ರದ್ದು ಮೋಡಸ್ ಆಪರೆಂಡಿ. ನೀ ಹಿಂದೂನ ಭಾರತೀಯನ ಅಂತ ಏನಂತೂ ಹೇಳಿರ್ಬೇಕು ಕೇಳ್ರಿ. ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ. ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ನಾನು ಹಿಂದೂ ಆಗಿದ್ದಕ್ಕೆ ಭಾರತೀಯನಾಗಿ ಉಳಿದಿದ್ದೀನಿ ಅಂತ, ಇಲ್ಲದೆ ಹೋದರೆ ಬೇರೆ ಏನೋ ಆಗಿರೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ಮೊನ್ನೆ ಒಂದು ಖಾಸಗಿ ವಾಹಿನಿಯಲ್ಲಿ ಸಂದರ್ಶನ ನಡೀತಾ ಇತ್ತು. ಆ ಸಂದರ್ಶನದಲ್ಲಿ ಯೋಗಿ ಆದಿತ್ಯನಾಥ್ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಏನಂತ ಪ್ರಶ್ನೆ ಕೇಳಿದ್ರು ಅಂದರೆ, ನೀವು ಅಲ್ಪಸಂಖ್ಯಾತರು, ಮುಸಲ್ಮಾನರ ಮನಸ್ಸಿನಲ್ಲಿ ಏಕೆ ನೀವು ಇನ್ನೂ ಬೇರೆಯವರಿಲ್ಲ, ಮುಸಲ್ಮಾನರು ಯಾಕೆ ನಿಮ್ಮನ್ನು ಇಷ್ಟಪಡೋದಿಲ್ಲ ಅಂತ. ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಏನಿರ್ಬೋದು ಹೇಳಿ ನೋಡೋಣ.
ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ನಾನು ಹಿಂದೂಗಳನ್ನು ಬಾಯಿಗೆ ಬಂದ ಹಾಗೆ ಬೈಯುವುದಿಲ್ಲ, ಅವರ ಆಸ್ಥೆಗೆ ಅವಮಾನ ಮಾಡುವುದಿಲ್ಲ, ಅವರ ಭಕ್ತಿಗೆ, ಅವರ ನಂಬಿಕೆಗೆ, ಶ್ರದ್ಧೆಗೆ ನಾನು ಯಾವತ್ತೂ ತಾರತಮ್ಯ ಅವರಿಗೆ ಅಪಚಾರ ಮಾಡುವುದಿಲ್ಲ. ಆದ್ದರಿಂದ ಮುಸಲ್ಮಾನರು ನನ್ನನ್ನು ಇಷ್ಟಪಡೋದಿಲ್ಲ. ಅಂದರೆ ಉಳಿದ ರಾಜಕಾರಣಿಗಳು ಹಿಂದೂಗಳನ್ನು ಬೈಯುವ ಮೂಲಕ, ಅವರನ್ನು ಟೀಕಿಸುವ ಮೂಲಕ ಮುಸಲ್ಮಾನರನ್ನು ಓಲೈಸ್ತಾರೆ. ಆ ರಾಜಕಾರಣವನ್ನು ನಾನು ಮಾಡೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಕಟೋಗಿ ಅಥವಾ ಬಟೋಗಿ ಅಂತ ಹೇಳಿದ್ದು ಫಸ್ಟು ಯೋಗಿ ಆದಿತ್ಯನಾಥ್. ಅದರ ಮುಂದುವರಿದ ಭಾಗವಾಗಿ ನರೇಂದ್ರ ಮೋದಿ ಅವರು ಮಾತಾಡಿದ್ದು. ಇದು ಯೋಗಿ ಆದಿತ್ಯನಾಥ್ ಅವರ ವಿಶಿಷ್ಟ ಶೈಲಿ. ನೋಡಿ, ವಕ್ಫ್ ಕಾಯ್ದೆ ಬಂತು. ವಕ್ಫ್ ಕಾಯ್ದೆ ಬಗ್ಗೆ ತಿದ್ದುಪಡಿಗೆ ಸಂಸತ್ನಲ್ಲಿ ಮಂಡನೆ ಮಾಡಲಾಯಿತು. ಮಂಡನೆ ಮಾಡ್ತಾ ಇದ್ದಾರೆ ಸಂಸತ್ನಲ್ಲಿ ಅನ್ನುವ ಸಂದರ್ಭದಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ವಕ್ಫ್ನ ಅನಧಿಕೃತವಾದ ಕಟ್ಟಡಗಳಿದಾವೋ, ಅಕ್ರಮವಾಗಿ ಅವರು ಅದರಲ್ಲಿ ತಮ್ಮ ಮರ್ಕಜ್ಗಳನ್ನು, ದರ್ಗಾಗಳನ್ನು ಮಾಡ್ಕೊಂಡಿದ್ರು ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರು, ಅದೆಲ್ಲವನ್ನು ಡಿ ಸಿಗಳಿಗೆ ಹೇಳಿ ನೆಲಸಮ ಮಾಡಿದ್ದು ಮೊಟ್ಟ ಮೊದಲು ಮಾಡಿದ್ದೇ ಯೋಗಿ ಆದಿತ್ಯನಾಥ್. ಇಂಥ ಯೋಗಿ ಆದಿತ್ಯನಾಥ್ಗೆ ನಿನ್ನೆ ಅಖಿಲೇಶ್ ಯಾದವ್ ಹೇಳ್ತಾರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾವುದೋ ಒಂದು ವಿಷಯದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು. ಅವರು ಪೇಪರ್ ತೋರಿಸಿ, ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ತೋರಿಸಿ, ನೋಡಿ ಇದು ಇಷ್ಟೆಲ್ಲ ವಿವರ ಇದೆ, ನಮ್ಮ ಮುಖ್ಯಮಂತ್ರಿಗೆ ಇದು ಅರ್ಥನೇ ಆಗೋದಿಲ್ಲ, ಯಾಕಂದರೆ ಇದು ಇಂಗ್ಲೀಷಲ್ಲಿ ಬಂದಿದೆ ಅಂತಾರೆ. ನನಗೆ ನಗು ಬಂದ್ಬಿಡ್ತು. ಈತ ಮೈಸೂರಿನಲ್ಲಿ BE ಮಾಡಿದ ಇವನು ಅಖಿಲೇಶ್ ಯಾದವ್. ಅದಾದಮೇಲೆ ಹೈಯರ್ ಸ್ಟಡೀಸು ಅಂತ ಆಸ್ಟ್ರೇಲಿಯಾಕ್ಕೆ ಹೋದ. ಇವತ್ತಿಗೂ ಸ್ಪಷ್ಟವಾಗಿ ಹಿಂದಿ ಮಾತನಾಡಲ್ಲ, ಸ್ಪಷ್ಟವಾಗಿ ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ ಬಿಡಿ. ಆದರೆ ಯೋಗಿ ಆದಿತ್ಯನಾಥ್, ಅಜಯ್ ಬಿಸ್ಟ್ ಅಂತ ಹೆಸರಿದ್ದಂಥ ಯೋಗಿ ಆದಿತ್ಯನಾಥ್ BSc ಇನ್ ಮ್ಯಾಥಮೆಟಿಕ್ಸ್ ಮಾಡಿರುವಂಥ ಮನುಷ್ಯ, ಮೆರಿಟ್ನಲ್ಲಿ ಬಂದಿರೋ ಮನುಷ್ಯ, ಸಂತನಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಇವರು ಹೇಳುವ ಮೂಲಕ ಅವಮಾನ ಮಾಡಲಿಕ್ಕೆ ಹೋಗ್ತಾರಲ್ರಿ. ಇಂಥವ್ರಿಗೆ ಮುಂದೆ 2027ರಲ್ಲಿ ಭವಿಷ್ಯ ಇರಲಿಕ್ಕೆ ಸಾಧ್ಯನ? ಮಜಾ ನೋಡಿ. ಈಗ ಕೋರ್ಟ್ನಲ್ಲಿ ಕೇಸ್ಗಳು ನಡೀತಾ ಇರೋದು ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಕುರಿತು SIR ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಿಹಾರದಲ್ಲಿ 3 ತಿಂಗಳ ಮುಂಚೆ ಶುರು ಆಯ್ತು ಗಲಾಟೆ, ಮತದಾರ ಪಟ್ಟಿಯ ಪರಿಷ್ಕರಣೆ. ಉತ್ತರ ಪ್ರದೇಶದಲ್ಲಿ 2027ಕ್ಕೆ ಚುನಾವಣೆ ಶುರು ಇರೋದು. ಆದರೆ ಈಗಲೇ ಅಖಿಲೇಶ್ ಯಾದವ್ ದಿಕ್ಕೆಟ್ಟು ಹೋಗಿದ್ದಾರೆ, ಈಗಲೇ ಕಂಪಿಸಲಿಕ್ಕೆ ಶುರು ಮಾಡಿದ್ದಾರೆ, ಈಗಾಗಲೇ ಆತಂಕಕ್ಕೊಳಗಾಗಿದ್ದಾರೆ. ಹೀಗಾಗಿ ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಯೋಗಿ ಆದಿತ್ಯನಾಥ್ ಆಧಾರ್ ಕಾರ್ಡ್ಗೆ ಯಾವುದೇ ಅನಿವಾರ್ಯವಾದಂಥ ಡಾಕ್ಯುಮೆಂಟ್ ಅಲ್ಲ ಅಂತ ನಿನ್ನೆ ಆದೇಶ ಮಾಡಿದ್ರು, ಮೊಟ್ಟ ಮೊದಲು ಪ್ರತಿಭಟಿಸಿದ ವ್ಯಕ್ತಿಯೇ ಈ ಅಖಿಲೇಶ್ ಯಾದವ್. ಮುಂದೆ ಉತ್ತರ ಪ್ರದೇಶದ ಕೋಲಾಹಲ ಹೇಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ನಾಳೆ ಬೆಳಗ್ಗೆ ನೀವು ಭಾನುವಾರದ ಹರಟೆಯಲ್ಲಿ ತೊಡಗಿಸ್ಕೊಳ್ಳೋಣ. ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಸುನಾಲಿ ಖಾತೂನ್ ಅನ್ನುವಂಥ ಒಬ್ಬ ಹೆಣ್ಮಗಳನ್ನ ಬಾಂಗ್ಲಾದೇಶದಿಂದ ವಾಪಸ್ ಕರೆಸ್ಬೇಕಂತ, ಇಲ್ಲಿಂದ ಡಿಪೋರ್ಟ್ ಮಾಡಿದ್ವಿ ನಾವು, ವಾಪಸ್ ಕರೆಸ್ಬೇಕಂತೆ. ಅದ್ರ ಬಗ್ಗೆ ಒಂದು ವಿಶೇಷವಾದಂಥ ಕಥೆಯನ್ನು ಹೇಳ್ತೀನಿ. ನಾಳೆ ಬೆಳಗ್ಗೆ ಮಾತಾಡೋಣ. ನಮಸ್ಕಾರ.